ಹೇಗಿತ್ತು ಈ ಜರ್ನಿ? ಐ ರಿಮೆಂಬರ್ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮು ಬಂಕ್ ಮಾಡಿಕೊಂಡು ಸುಚೇತನ್ ಸರ್ ಕರೆದಿದ್ರು, ಆಡಿಷನ್ಗೆ ಹೋಗಿದ್ದೆ. ದೇವರಾಣೆಗೂ ಅಂದ್ಕೊಂಡಿರಲಿಲ್ಲ ಐ ಕುಡ್ ಸಿಂಗ್ ಅಂತ. ಐ ಡಿಂಟ್ ನೋ ದಟ್ ಇಷ್ಟು ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ಅಂತ ದೇವರಾಣೆ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು. I don't know, I'm just thanks Saregamafa, Baski sir, everyone. Even to date, if I call and tale ketre, I'll call Vijay Prakash sir, Arjun Janya sir, and they'll sort me out. And this show has given me like real mentors and real people I look up to in life. Yavattu mariyalla nanu. ಸಂಜಿತ್, ಇಲ್ಲಿವರೆಗೂ ಹಾಡಿರುವಂತ ಹಾಡುಗಳೆಲ್ಲ ಲೆಕ್ಕ ತಗೊಂಡ್ರೆ ಒಟ್ಟು ಎಷ್ಟು ಹಾಡುಗಳು ಹಾಡಿದ್ರ ಎಲ್ಲ ಲ್ಯಾಂಗ್ವೇಜ್ ಸೇರಿಸಿದ್ರೆ? Around 150 to 200 maybe. ಗೊತ್ತಿಲ್ಲ ನನಗೆ. 150ರಿಂದ 200 ಹಾಡುಗಳು ಒಂದೂವರೆ ವರ್ಷದ ಅವಧಿಯಲ್ಲಿ 100ರಿಂದ 200 ಹಾಡುಗಳನ್ನ ಹಾಡಿದರೆ ನಮ್ಮ ಸಂಜಿತ್ ಹೆಗಡೆಗೆ ಬರ್ಲಿ ಚಪ್ಪಾಳೆ. ಇಷ್ಟು ಒಂದು ಕೆಲಸಗಳು ನಡೀತಾ ಇದೆ, ಹಾಡುಗಳು ಹಾಡ್ತಿದ್ರ, ಇದ್ರ ಮಧ್ಯದಲ್ಲಿ ನಿನ್ನ ನಿಜವಾದ ಕನಸು, ನಿನ್ನ ನಿಜವಾದ ಆಸೆ, ನಿಮ್ಮ ಆಲ್ಬಮ್ ಅನ್ನ ಮಾಡ್ತಾ ಇದ್ರ, ಅದ್ರ ಕೆಲಸ ಹೇಗ್ ನಡೀತಾ ಇದೆ? ನೆನಪಿದೆಯಲ್ಲ ಗೊತ್ತಿಲ್ಲ ನನಗೆ. ಒನ್ ಆಫ್ ದ ಎಪಿಸೋಡ್ ನಾನೊಂದು ಚಿಕ್ಕ ಯೂಕಲಲ್ಲಿ ತಂದಿದ್ದೆ ನಾನು. ಐ ಸೈಡ್ ಐಡ್ ಕಂಪೋಸ್ ಸಮಥಿಂಗ್ ಆ್ಯಂಡ್ ಐಡ್ ಸಾಂಗ್. ಅಲ್ಲಿಂದ ನಾನು ಚಿಕ್ಕವನಿಂದಾಗಿದ್ದ ಇರೋ ಕನಸು ಅದು. ಸೊ ಐ ಡೋಂಟ್ ನೋ, ಐ ವಿಲ್ ಡೂ ಇಟ್, ದಿ ಆಲ್ಬಮ್, ಆ್ಯಂಡ್ ಐ ಮೇಕ್ ಶೋರ್ ದಟ್ ಇಟ್ ಈಸ್ ಆಲ್ ಸಂಜಿತ್ ಹೆಗ್ಡೆ, ಇಟ್ ಈಸ್ ಆಲ್ ಮೀ ಆ್ಯಂಡ್ ಆಲ್ ಮೈ ಹಾರ್ಟ್ out there. So that's my dream. And ಅದನ್ನ ಖಂಡಿತವಾಗ್ಲೂ ನಮ್ಮ ಸರಿಗಮಪಲ್ಲೇ ಲಾಂಚ್ ಮಾಡ್ತೀವಿ. And ನಾವ್ ಯಾವತ್ತೂ ಸಂಜಿತ್ ಹೆಗಡೆ ಜೊತೆ ಯಾವಾಗ್ಲೂ ಇರ್ತೀವಿ. We are always with you, ಸಂಜಿತ್. Thank you. ಮಿರ್ಚಿ ಮ್ಯೂಸಿಕ್ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್ ಅನ್ನ ಕೂಡ ಮೊನ್ನೆ ಗೆದ್ದಿದ್ದಾರೆ ನಮ್ಮ ಸಂಜಿತ್ ಹೆಗಡೆ. ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬರಬೇಕು ಕನ್ನಡಿಗರೇ, ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್. ಜನಿಯಾ ಜಿ, ಏನ್ ಹೇಳಕ್ ಇಷ್ಟಪಡ್ತಾರೆ ನಮ್ಮ ಮೈಕ್ ಟೈಸನ್ ಬಗ್ಗೆ? ಬಹಳ 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 ಮನಸ್ಸಿಂದ ಖುಷಿ ಪಡಂತ ಒಬ್ಬ ಆರ್ಟಿಸ್ಟ್ ನಾನು, ಸಂಚಿತ್ ಹೆಗಡೆ. ಸಂಚಿತ್ ಹೆಗಡೆ ಮ್ಯೂಸಿಕ್ ಬಿಟ್ಟು ಬೇರೆ ಮಾತಾಡಿದ್ದು ನಾನು ನೋಡೇ ಇಲ್ಲ. ನಾನೇನೋ ಒಂದು ಕಾನ್ಸೆಪ್ಟಲ್ಲಿದ್ರೆ ಅವ್ನು ಬೇರೆ ಕಾನ್ಸೆಪ್ಟಲ್ಲಿ ಇರ್ತಾನೆ. ನಾನೇನೋ ಯೋಚನೆ ಮಾಡ್ತೀನಿ, ಸರ್ ಇದೊಂದು ಕೇಳಿ ಸರ್, ಇದೊಂದು ಕೇಳಿ ಸರ್. ಸಂಚಿತ್ ನೋಡು, ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟೊಂದು ಕರೆಕ್ಟಾಗಿ ಆಡು. ಫಸ್ಟ್ ಕಂಪೋಸಿಂಗಲ್ಲಿ ಅದನ್ನ ಆಡು ಅಂತಿರ್ತೀನಿ, ಅವ್ನು ತಿರ್ಗಾ ಬೇರೆ ಏನೋ ಲೋಕಕ್ಕೆ ಹೋಗ್ತಿರ್ತಾನೆ. ಆ್ಯಂಡ್ ಆ್ಯಕ್ಚುಲಿ ಅದು ನನ್ನನ್ನು ಇನ್ಸ್ಪೈರ್ ಮಾಡಿದೆ ಮೇಡಮ್. ಸಂಚಿತ್ ಹೆಗಡೆ ಈಸ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ನನಗೆ ಗೊತ್ತು ಸಂಚಿತ್ ಹೆಗಡೆ ಒಳಗಡೆ ಅವ್ನು ಎಷ್ಟೋ ಸತಿ ಹೇಳಿದ್ದೀನಿ, ಸರ್ ನಾನು ಹಾಡಬೇಕಾದ್ರೆ ಎಷ್ಟೊಂದು ಜನ ನನ್ನನ್ನು ಏನು ಹಿಂಗೆ ಆಡ್ತಿದ್ಯಾ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ನಾನು ತುಂಬ ಬೇಜಾರು ಮಾಡ್ಕೊಂಡಿರೋ ಟೈಮ್ಗಳು ನೋಡಿದ್ದೀನಿ. ಬಟ್ ಅವನು ಅವ್ನ ಮ್ಯೂಸಿಕ್ ಮೂಲಕ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟಿದ್ದಾನೆ ಹೊರತು ಮಾತಿಂದ ಯಾವತ್ತೂ ಉತ್ತರ ಕೊಟ್ಟಿಲ್ಲ. ಬರೀ ಮ್ಯೂಸಿಕ್ ಮೂಲಕನೇ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಹಾಡ್ತಾ ಇದ್ದಾನೆ. ಮೊನ್ನೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು. ಇದು ಜಸ್ಟ್ ಬಿಗಿನಿಂಗ್. ನಾನು ಈಗಲೂ ಅವತ್ತು ಸೆಮಿಫೈನಲ್ಸಲ್ಲೂ ಹೇಳಿದೆ, ದೊಡ್ಡ ದೊಡ್ಡ ವೇದಿಕೆ ನಿಮಗೆ ಕಾಯ್ತಿದೆ ಅಂತ. ಈಗಲೂ ಹೇಳ್ತೀನಿ, ಯು ವಿಲ್ ಬಿ ಅನ್ ಇಂಟರ್ನ್ಯಾಷನಲ್ ಸ್ಟಾರ್ ಸಂಚಿತ್. ಆ್ಯಂಡ್ ಸಂಚಿತ್ ಹೆಗಡೆ ಒಂದು ಟ್ರ್ಯಾಕ್ ರೆಕಾರ್ಡ್ ಮಾಡಿಬಿಟ್ರೆ ಅದನ್ನು ಮತ್ತೆ ರೀಪ್ಲೇಸ್ ಮಾಡೋಕ್ಕೆ ನಾವು ಬೇರೆ ಸಿಂಗರ್ ಯೋಚನೆ ಮಾಡೋಕ್ಕೆ ಆಗೋದಿಲ್ಲ. ಆ ಲೆವೆಲ್ಗೆ ರೆಕಾರ್ಡ್ ಮಾಡ್ತಾರೆ ಅವರು. ಮನ್ಸಾರ ಹೇಳ್ತೀನಿ, ಗಾಡ್ ಬ್ಲೆಸ್ ಯು ವಿತ್ ಮೋರ್ ಆ್ಯಂಡ್ ಮೋರ್ ಸಕ್ಸಸ್. ಒಳ್ಳೆಯದಾಗ. ಥ್ಯಾಂಕ್ ಯು ಅರ್ಜುನ್ ಸರ್. ವಿಪಿ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಅಂಬೆಗಾಲು ಇಟ್ಕೊಂಡು ಬಂದಂಥ ಒಂದು ಮಗು ಇವತ್ತು ಎಲ್ಲ ರೇಸ್ಗಳಲ್ಲೂ ನಂಬರ್ 1 ಬರ್ತಾ ಇದ್ದಾನೆ ಅಂದರೆ ಅದಕ್ಕಿಂತ ದೊಡ್ಡ ಸಂತೋಷ ಇಲ್ಲ. ಗಾಡ್ ಬ್ಲೆಸ್ ಯು. ಈ ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಸಂಜಿತ್ ಹೆಗಡೆ ಅನ್ನೋ ಹೆಸರು ಸೀಸನ್ 17 ಅಲ್ಲ, ಸೀಸನ್ 70 ಆದರೂ ಕೂಡ ಉಳಿಯುತ್ತೆ ಅನ್ನೋದನ್ನ ನಾನು ಧೈರ್ಯವಾಗಿ ಹೇಳಬಲ್ಲೆ. ಲವ್ ಯು ಬ್ರದರ್. ಗಾಡ್ ಬ್ಲೆಸ್ ಯು. ಕೀಪ್ ಸಿಂಗಿಂಗ್, ಕೀಪ್ ಸಿಂಗಿಂಗ್, ಕೀಪ್ ಸಿಂಗಿಂಗ್. ಗುರುಗಳೇ, ಇದು ನಾನು ಒಪ್ಕೋತೀನಿ. ಐ ಹ್ಯಾವ್ ಬೀನ್ ಮೋಸ್ಟ್ ಕ್ರಿಟಿಕಲ್ ಅಬೌಟ್ ಹಿಮ್ ಇನ್ ದ ಕಾಂಪಿಟಿಷನ್. ನನಗೆ ಎಲ್ಲೋ ಒಂದು ಕಡೆ ಫಸ್ಟಲ್ಲೇ ಹೇಳ್ತಾ ಇದ್ದೆ, ಚೆನ್ನಾಗಿದೆ ಅರ್ಥ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ ಆ ಟೈಮಲ್ಲಿ. ಬಟ್ ಆಫ್ ಕೋರ್ಸ್ ದೀಸ್ ಆರ್ ಆಲ್ ನಮ್ಮ ಒಂದು ಅನಿಸಿಕೆಗಳು. ಬಟ್ ನೀನೇ ಪ್ರೂವ್ ಮಾಡಿರೋ ಹಾಗೆ ಯು ಸೆಟ್ ಅ ಪಾತ್ ಫಾರ್ ಯೋರ್ ಸೆಲ್ಫ್. ಇದು ನನ್ನ ಶೈಲಿ, ಇದು ನನ್ನ ಅಸ್ತಿತ್ವ, ಇದನ್ನು ಕೇಳಿ ಅಂತ ಹೇಳಿ ಅಷ್ಟು ಮೆಚ್ಚುಗೆ. ದಟ್ಸ್ ವಾಟ್ ವಿ ವಾಂಟ್ ಅಲ್ಟಿಮೇಟ್ಲಿ. ಅಟ್ ದ ಎಂಡ್ ಆಫ್ ದ ಡೇ ನಾವು ಎಲ್ಲರೂ ಕೂಡ ಯು ಹ್ಯಾವ್ ಟು ಬಿಕಮ್ ಬೆಟರ್ ಸಿಂಗರ್ಸ್ ಅನ್ನೋದೇ ನಮ್ಮ ಒಂದು ಬಯಕೆ. ಹಾಗಾಗಿ ಗಾಡ್ ಬ್ಲೆಸ್ ಯು ಸಂಜಿತ್. ವಿ ಆರ್ ಪ್ರೌಡ್ ಆಫ್ ಯು. ಕೀಪ್ ಇಟ್ ಗೋಯಿಂಗ್. ಗಾಡ್ ಬ್ಲೆಸ್ ಯು. ಮಹಾಗುರುಗಳೇ. ಸಂಜಿತ್, ನೀನು ಕನ್ನಡ ನಾಡಿನ ಒಂದು ಕನಸು. ಕನ್ನಡದಲ್ಲಿ ಗಾಯಕರು ಹುಟ್ಟಬೇಕು, ಇಲ್ಲಿ ಹಾಡಿ ಇಡೀ ನಾಡಿಗೆ, ರಾಷ್ಟ್ರಕ್ಕೆ ಅವರು ತಲುಪಬೇಕು ಅನ್ನೋದು ಒಂದು ಕನ್ನಡದ ಕನಸಾಗಿತ್ತು. ಮೂಲ ನೀನು ಕನ್ನಡದ ಕರುಳಿನ ಕೂಸು. ಯು ಆರ್ ಎ ಬಿಲ್ಟ್ ಇನ್ ಟ್ಯಾಲೆಂಟೆಡ್, ನೋ ಡೌಟ್. ಯು ವಿಲ್ ಹೆಂಗಾಗ್ತೀಯ, ಬೆಳಗ್ತೀಯ, ಪ್ರಪಂಚದ ಸ್ಟಾರ್ ಆಗಿ ಬೆಳಿತೀಯ. ನಿನ್ನನ್ನು ಕಂಟ್ರೋಲ್ ಮಾಡೋದೇ ಕಷ್ಟ. ಆಲ್ ದಿ ಬೆಸ್ಟ್. ವೆರಿ ಗುಡ್. ಥ್ಯಾಂಕ್ ಯು ಮಹಾಗುರುಗಳೇ. ವಿಪಿ ಸರ್ಗೆ ಚಪ್ಪಾಳೆ. ವಿಪಿ ಸರ್, ಈ ಒಂದು ಕ್ಷಣದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ಮ
ಸಾರೆಗಮಪದಲ್ಲಿ ನೀವು ಫೋಕ್ ತಗೋತೀರಾ, ಫೋಕ್ ಸಿಂಗರ್ಸ್ ಇದ್ದಾರೆ. ವೆಸ್ಟರ್ನ್ ತಗೋತೀರಾ, ಅದರಲ್ಲೂ ಇದ್ದಾರೆ. ಫ್ಯೂಷನ್ ತಗೋತೀರಾ, ಅದಕ್ಕೂ ಸೈ ಅಂತ ಈ ಎಲ್ಲ ಕ್ಲಾಸಿಕಲ್ ಸಿಂಗರ್ಸ್ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಇದು ನನ್ನ ಪರ್ಫಾರ್ಮೆನ್ಸ್ ಅಲ್ಲ, ಇದು ಅವರ ಪರ್ಫಾರ್ಮೆನ್ಸು. ನಾನು ಅವರೊಂದಿಗಿದ್ದೆ ಅಷ್ಟೇ. ಬಟ್ ಎಲ್ಲರೂ ಅದ್ಭುತವಾದ ಗಾಯಕಿಯರು. ಸೊ ನಿಮ್ಮೆಲ್ಲರ ಭವಿಷ್ಯಕ್ಕೆ ಖಂಡಿತವಾಗಿಯೂ ಈ ಸಾರೆಗಮಪ ವೇದಿಕೆ ಎಂದೂ ಇರುತ್ತೆ ಅಂತ ಹೇಳ್ತೀನಿ. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಪಿ ಸರ್. ಹಾಗೇನೆ ಈ ಒಂದು ಪರ್ಫಾರ್ಮೆನ್ಸ್ಗೆ ಸಾಥ್ ಕೊಟ್ಟಂತಹ ಎಲ್ಲ ಮ್ಯೂಸಿಷಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸಿಂಗರ್ಸ್ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ವಿಪಿ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಸರಿಗಮಪ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಈ ಸಂದರ್ಭದಲ್ಲಿ ನಮ್ಮ ಜೀ ಕನ್ನಡ ವಾಹಿನಿಯ ಮುಖ್ಯಸ್ಥರಾದಂತಹ ಶ್ರೀ ರಾಘವೇಂದ್ರ ಹುಣಸೂರ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಸರಿಗಮಪ ವೇದಿಕೆ ಪ್ರಪಂಚದಲ್ಲಿರುವಂತಹ ಎಲ್ಲ ಕನ್ನಡಿಗರ ತುಂಬಾ ದೊಡ್ಡ ಕನವರಿಕೆ, ತುಂಬಾ ದೊಡ್ಡ ಕನಸು. ಆಕ್ಚುಲಿ ನಮಗೆ ಆಡಿಷನ್ ಅಲ್ಲಿ ಬಂದಂತಹ ಲಕ್ಷಾಂತರ ಜನರ ಕಣ್ಣುಗಳನ್ನ ನೋಡಿದ್ರೆ ಭಯ ಆಗ್ತಿತ್ತು. ಆಡಿಷನ್ ಕ್ಲಿಪ್ ಗಳನ್ನ ನೋಡ್ಬೇಕಾದ್ರೆ ಆ ಕಣ್ಣುಗಳಲ್ಲಿ ಇದ್ದಂತಹ ಆಸೆ ಈ ವೇದಿಕೆ ಮೂಲಕ ತನ್ನ ಬದುಕನ್ನು ರೂಪಿಸ್ಕೋಬಹುದು ಅನ್ನೋ ಒಂದು ಕನಸು ನಮ್ಗೆ ಆಕ್ಚುಲಿ ಭಯ ಹುಟ್ಟಿಸ್ತಿತ್ತು. ತಂಡಕ್ಕಾಗ್ಲಿ ಅಂಡ್ ಆಡಿಷನ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕೂತ್ಕೊಂಡಿದ್ದಂತಹ ಎಲ್ರಿಗೂ ತುಂಬಾ ಒಂದು ಕಾನ್ಶಿಯಸ್ನೆಸ್ ಇದ್ದಿದ್ದು, ನಾವು ಒಂದು ಸೀಸನ್ ಯಾವ್ದೋ ಒಂದು ಶೋ ಜೊತೆಗೆ ಆಟ ಆಡ್ತಾ ಇಲ್ಲ, ಅಲ್ಲೊಂದು 35 ಬದುಕುಗಳ ಜೊತೆಗೆ ಆಟ ಆಡ್ತಿದೀವಿ. ನೆಕ್ಸ್ಟ್ ಲೆವೆಲ್ ಸೆಲೆಕ್ಟ್ ಆಗುವಂತ 15-18 ಕುಟುಂಬಗಳ ಜೊತೆಗೆ ಆಟ ಆಡ್ತಾ ಇದೀವಿ. ಯಾರ ಬದುಕಿಗೂ ಯಾವ ಪ್ರತಿಭೆಗೂ ಅನ್ಯಾಯ ಆಗ್ಬಾರ್ದು ಅನ್ನುವಂತ ತುಂಬಾ ದೊಡ್ಡ ನೈತಿಕವಾದಂತಹ ಜವಾಬ್ದಾರಿ ಇತ್ತು. ಸೊ ತಂಡದವರ ಸಹಾಯದ ಜೊತೆಗೆ ಅದಕ್ಕೊಂದು ನ್ಯಾಯ ಕೊಟ್ಟಿದೀವಿ ಅಂತ ಅನ್ಸುತ್ತೆ. ಸೊ ಬಂದಿರುವಂತಹ ಎಲ್ಲ 35 ಸ್ಪರ್ಧಿಗಳು ಕೂಡ ಮೋಸ್ಟ್ ಡಿಸರ್ವಿಂಗ್ ಅಂತ ತಂಡದ ಪರವಾಗಿ ಹೇಳೋದಕ್ಕೆ ಒಂದು ದೊಡ್ಡ ಭರವಸೆ ಇದೆ. ಆಕ್ಚುಲಿ ನಮಗೆ ವೀಕೆಂಡ್ ವಿತ್ ರಮೇಶ್ ಬಿಟ್ರೆ ಸರಿಗಮಪ ನಡಿಬೇಕಾದ್ರೆ ತುಂಬಾ ಫೋನ್ ಕಾಲ್ಗಳು ಬರೋದು. ಆ ಎಲ್ಲ ರೆಕಮೆಂಡೇಶನ್ ಗಳನ್ನು ಕೂಡ ಪಕ್ಕಕ್ಕಿಟ್ಟು ಪ್ರತಿಭೆಗೆ ಮಾತ್ರ ವೇದಿಕೆ ಕೊಡುವಂತ ತುಂಬಾ ಜವಾಬ್ದಾರಿಯುತವಾದ ಕೆಲಸವನ್ನ ಮಾಡಿದೀವಿ ಅನ್ನೋ ಒಂದು ನಂಬಿಕೆ ಇದೆ. ಅಂಡ್ ಈ 35 ಜನರನ್ನ ಅತಿರಥರ ಪಾದಕ್ಕೆ ಹಾಕ್ತಿದೀವಿ. ಮಹಾಗುರುಗಳಿದ್ದಾರೆ, 3 ಜನ ವಿದ್ವಾಂಸರಿದ್ದಾರೆ. ಈಗ ನೀವು ಅವ್ರಗಳನ್ನ ಮೆಚ್ಚಿಸಬೇಕಾಗಿದೆ. ಅವ್ರಗಳು ಮೆಚ್ಚಿಕೊಂಡ್ರೆ ಕರ್ನಾಟಕ ನಿಮ್ಮನ್ನು ಒಪ್ಕೊಳ್ಳುತ್ತೆ. ಈ ಸೀಸನಿನ ವಿಶೇಷತೆಗಳು ಏನೇನು ಅಂತ ಹೇಳಿದ್ರೆ, ಇವತ್ತು ಶುರು ಆಗಿರೋದೇ ವಿಶೇಷತೆ. ಈ ಸರಿ ಅನ್ಕೊಂಡಿರುವಂತಹ ಸೆಟ್ ತುಂಬಾ ಆಂಬಿಷಿಯಸ್ ಸೆಟ್ ಆಗಿತ್ತು. ಮಹಾಗುರುಗಳು ಪ್ರೋಮೋ ಶೂಟಿಂಗ್ ಮೇಕಿಂಗ್ ನಲ್ಲೇ ಹೇಳಿದ್ರು ಅದನ್ನ. ಹಿಂದಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ತಮ್ಮ ಆಸ್ಥಾನದಲ್ಲಿ ಸಂಗೀತಕ್ಕೆ, ಸಾಹಿತ್ಯಕ್ಕೆ, ಕಲೆಗಳಿಗೆ ಒಂದು ವೇದಿಕೆ ಕೊಡ್ತಿದ್ರು ಅಂತ ಇರ್ತಿತ್ತು. ಹಾಗಾಗಿ ಆ ತರದ್ದೇ ಒಂದು ಕಾನ್ಸೆಪ್ಟ್ ನಲ್ಲಿ ಒಂದು ಸೆಟ್ ನಡೀತಾ ಇದೆ. ಅಲ್ಲಿ ನಮ್ಮ ಸಂಗೀತದ ಸಾಮ್ರಾಟರಾದಂತಹ ನಮ್ಮ ಹಂಸಲೇಖ ಗುರುಗಳ ಆಸ್ಥಾನದಲ್ಲಿ ನಮ್ಮ 3 ಜನ ಮಹಾನ್ ವಿದ್ವಾಂಸರ ಗುರುಗಳ ಮಧ್ಯದಲ್ಲಿ ಈ ಪ್ರತಿಭೆಗಳು ಪ್ರದರ್ಶನ ಆಗುತ್ತೆ. ಇವೆಲ್ಲವೂ ದೇಸಿ ಪ್ರತಿಭೆಗಳು, ಎಲ್ಲವೂ ಬದುಕನ್ನ ಕಟ್ಕೊಳ್ಳೋಕೆ ಕಾಯ್ತಾ ಇರುವಂತಹ ಪ್ರತಿಭೆಗಳು. ಈಗ ಬ್ಲೈಂಡ್ ಫೋಲ್ಡ್ ರೆಡಿ ಆದ್ರೆ ನಾವೆಲ್ಲರೂ ಸೆಟ್ಟಿಗೆ ಹೋಗ್ಬೋದು. ರೂಲ್ಸ್ ಪ್ರಕಾರ ಇವ್ರ ಹೆಸರುಗಳು, ಇವ್ರ ಯಾರು, ಇವ್ರೇನು ಅನ್ನೋದು ಯಾರಿಗೂ ಗೊತ್ತಾಗೋ ಆಗಿಲ್ಲ. ಅದೇ ಪ್ರಕಾರವಾಗಿ ಬ್ಲೈಂಡ್ ಫೋಲ್ಡ್ ಜೊತೆಗೆ ಇಲ್ಲಿಂದ ನಾವು